ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ GPSTR, KS, VO, SD, FD ಸಂಬಂಧಪಟ್ಟಂಥ ಕನ್ನಡದ ಮೊದಲ ಮನೆತನವಾದ ಕದಂಬ ರಾಜವಂಶದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟ. ಮೊದಲನೇದಾಗಿ ಈ ಕದಂಬ ರಾಜವಂಶದ ಸ್ಥಾಪಕ ಯಾರತ್ನಾಗ ಮಯೂರ ಶರ್ಮ ಅಥವಾ ಮಯೂರ ವರ್ಮ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ಮಯೂರ ವರ್ಮ ಅಂತೇಳಿ. ನೆಕ್ಸ್ಟ್, ಇವರ ರಾಜಧಾನಿ ಯಾವುದಾಗಿರ್ತನಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಬನವಾಸಿ. ಈ ಬನವಾಸಿ ಯಾವ ನದಿಯ ತೀರದ ಕಂಡುಬರುತ್ತನಾಗ ಈ ವರದಾ ನದಿಯ ತೀರದಲ್ಲಿ ಕಂಡುಬರುತ್ತೆ. ಯಾವುದು? ಬನವಾಸಿ. ಈ ಬನವಾಸಿ ಯಾರ ರಾಜಧಾನಿ ಆಗಿರ್ತನಾಗ ಕದಂಬ ರಾಜವಂಶದ ರಾಜಧಾನಿ ಆಗಿತ್ತು ಅಂತೇಳಿ ತಮಗೆ ಗೊತ್ತಿರಲಿ. ಲಾಂಛನ ಅಂತ ನೋಡ್ತಾ ಸಿಂಹ ಅಂತೇಳಿ ತಮಗೆ ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ಇದರ ಲಾಂಛನ ಏನಾಗಿತ್ತು? ಈ ಕದಂಬ ರಾಜವಂಶದ ಮನೆತನದ ಒಂದು ಲಾಂಛನ ಅಥವಾ ಕದಂಬ ಡೈನಾಸ್ಟಿಯ ಲಾಂಛನ ಏನಾಗಿತ್ತು ನೋಡ್ತಾ ಬಂದಾಗ ಸಿಂಹ ಅಂತ ಹೇಳಿ ತಮಗೆ ಗೊತ್ತಿರಲಿ. ಧ್ವಜ ಅಂತ ನೋಡ್ತಾ ಬಂದಾಗ ವಾನರ ಧ್ವಜ ಅಂತೇಳಿ ತಮಗೆ ಗೊತ್ತಿರಲಿ. ಎಸ್, ನೆಕ್ಸ್ಟ್ ನೋಡ್ತಾ ಬರೋಣ. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಕದಂಬರು ಆಡಳಿತ ಮತ್ತು ಸಂಸ್ಥಾಪಕ ಅಂತೇಳಿ ಕೊಟ್ಟಿದ್ದಾನೆ. ಸ್ಥಾಪಕ ಯಾರತ್ನ ಮಯೂರ ಶರ್ಮ ಅಂತ. ಮುಂದೆ ಏನು ಮಾಡ್ತಾನಂದಾಗ ಮಯೂರ ವರ್ಮ ಅಂತೇಳಿ ಹೆಸರನ್ನ ಬದಲಾವಣೆ ಮಾಡ್ಕೋತಾನೆ. ಈ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ವರ್ಷ ನೋಡಿ ಕ್ರಿಸ್ತ ಶಕ 345ರಲ್ಲಿ ಯಾವುದನ್ನ ಸ್ಥಾಪನೆ ಮಾಡ್ತಾನೆ? ಕದಂಬ ರಾಜವಂಶವನ್ನ ಸ್ಥಾಪನೆ ಮಾಡ್ತಾನೆ. ಅದರ ರಾಜಧಾನಿ ನೋಡಿ ಉತ್ತರ ಕನ್ನಡ ಜಿಲ್ಲೆಯ ವರದಾ ನದಿಯ ತೀರದಲ್ಲಿ ಕಂಡುಬರುತ್ತೆ. ಲಾಂಛನ ಅಂತ ಬಂದ ಸಿಂಹ ರಾಜವಂಶದ ಪ್ರಮುಖ ಗುರುತಾಗಿತ್ತು ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಧ್ವಜ ಅಂತ ನೋಡ್ತಾ ಬಂದಾಗ ವಾನರ ಧ್ವಜ ಆಂಜನೇಯನೊಂದಿಗೆ ಸಂಬಂಧಿತ್ತು ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಧರ್ಮ ಅಂತ ನೋಡ್ತಾ ಬಂದಾಗ ಕದಂಬ ರಾಜವಂಶದ ಧರ್ಮ ಯಾವುದನ್ನ ವೈದಿಕ ಧರ್ಮ ಅಥವಾ ಸನಾತನ ಧರ್ಮ ಅಂತೇಳಿ ಕರಿತೀವಿ. ಮುಂದೆ ಏನಪ್ಪ ಅಂದ್ರೆ ಜೈನ ಧರ್ಮಕ್ಕೂ ಸಹ ಇವರು ಏನು ಮಾಡ್ತಾ ಬರ್ತಾರ? ಪ್ರೋತ್ಸಾಹವನ್ನ ನೀಡ್ತಾ ಬರ್ತಾರ. ನೆಕ್ಸ್ಟ್ ನೋಡಿ, ಮಯೂರ ಶರ್ಮ ನೋಡ್ತಾ ಬಂದಾಗ ಪಲ್ಲವರ ರಾಜ ಶಿವಸ್ಕಂದ ವರ್ಮನಿಂದ ಏನ್ ಮಾಡ್ತಾ ಅಂತಂದಾಗ ಅವಮಾನಕ್ಕೀಡಾಗಿ ಮಯೂರ ಶರ್ಮ ಇದ್ದವನು ಏನ್ ಮಾಡ್ತಾ ಅಂತಂದಾಗ ಮಯೂರ ವರ್ಮವಾಗಿ ಬದಲಾಗ್ತಾನ. ಶಸ್ತ್ರ ಹಿಡಿದು ಹೋರಾಟವನ್ನ ಮಾಡ್ತಾನ. ಕದಂಬ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾ ಬರ್ತಾನ. ಕದಂಬ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾ ಬರ್ತಾನ. ಪಲ್ಲವರೊಂದಿಗೆ ಸಂಘರ್ಷದ ಹಿನ್ನೆಲೆಯಿಂದ ಮಯೂರ ಶರ್ಮ ರಾಜಕೀಯ ಶಕ್ತಿಯನ್ನು ಸ್ಥಾಪಿಸಿದನು ಅಂತ ನೋಡ್ತಾ ಬಂದಾಗ ಎಲ್ಲಿ ಹೋಗಿ ಇವ ಸೈನ್ಯವನ್ನ ಕಟ್ಟದ ಅಂತ ನೋಡ್ತಾ ಬಂದಾಗ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಏನಪ್ಪ ಅಂತಂದಾಗ ಸಿರ್ಸೈಲಂನಲ್ಲಿ ಏನಪ್ಪ ಅಂತಂದ್ರೆ ಸೈನ್ಯವನ್ನ ಕಟ್ಟಿ ಅಲ್ಲಿಯ ಬುಡಕಟ್ಟು ಜನರನ್ನ ಕೂಡಿಸಿಕೊಂಡು ಏನ್ ಮಾಡ್ತಾ ಅಂತಂದಾಗ ಈ ಶಿವಸ್ಕಂದ ವರ್ಮನ ವಿರುದ್ಧ ಏನ್ ಬರ್ತಂದಾಗ ಸಂಚನ ಹೂಡ್ತಾನ. ಹಾಗಾಗಿ ಏನಪ್ಪ ಅಂತಂದಾಗ ಆ ಸಂದರ್ಭದಲ್ಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಕ್ರಿಸ್ತ ಶಕ 345ರಲ್ಲಿ. ಅದೇ ಏನಪ್ಪ ಅಂದ್ರೆ ಕದಂಬ ರಾಜವಂಶ. ಪ್ರಮುಖ ಪರೀಕ್ಷೆ ಅತಿ ಮುಖ್ಯ ಅಂಶಗಳಂತ ನೋಡ್ತಾ ಮಯೂರ ಶರ್ಮ ಸ್ಥಾಪಕ, ಪ್ರಭಾವಿ ರಾಜ ಅಥವಾ ಪ್ರಸಿದ್ಧ ದೊರೆ ಯಾರು? ಈ ಕದಂಬ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂತೇಳಿ ಕೇಳ್ಬೋದು. ಯಾರಪ್ಪ ಅಂದ್ರೆ ಕಾಕುತ್ಸ ವರ್ಮ ಅಂತೇಳಿ ತಮಗೆ ಗೊತ್ತಿರಿ. ನೆಕ್ಸ್ಟ್, ಶಾಂತಿ ವರ್ಮ. ಶಾಖೆಗಳ ವಿಭಜನೆ ಮಾಡಿದಂಥ ವ್ಯಕ್ತಿ ಯಾರತ್ನಾಗ ಶಾಂತಿ ವರ್ಮ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಬಂದಾಗ ಇಲ್ಲಿ ನೋಡಿ ಕಾಕುತ್ಸ ವರ್ಮ ಅಂತೇಳಿ ಕೊಟ್ಟಿದ್ದಾನ. ಈ ಕಾಕುತ್ಸ ವರ್ಮ ತನ್ನ ಸಾಮ್ರಾಜ್ಯವನ್ನು ಯಾವ ರೀತಿ ವಿಸ್ತರಣೆ ಮಾಡ್ತಂದಾಗ ವೈವಾಹಿಕ ಸಂಬಂಧಗಳ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾನೆ. ನೋಡಿ, ಗುಪ್ತರು ಮತ್ತು ಗಂಗರೊಂದಿಗೆ ಏನ್ ಮಾಡ್ದ? ಸಂಬಂಧವನ್ನ ಬೆಳೆಸ್ತಾ. ಯಾರು? ಕಾಕುತ್ಸ ವರ್ಮ. ಇವನ ಬಗ್ಗೆ ತಿಳಿಸುವಂತ ಒಂದು ಶಾಸನ ಯಾವ್ದನಾಗ ಹಲ್ಮಿಡಿ ಶಾಸನ, ಮತ್ತಿನ್ನೊಂದು ಯಾವ್ದನಾಗ ತಾಳಗುಂದ ಶಾಸನ. ಯಾರ ಬಗ್ಗೆ ತಿಳಿಸುವುದು? ಈ ಕಾಕುತ್ಸ ವರ್ಮನ ಬಗ್ಗೆ ತಿಳಿಸುವಂಥದ್ದು. ಶಾಂತಿ ವರ್ಮ ಅಂತ ಬರ್ತಾನೆ. ರಾಜ್ಯವನ್ನು ಬನವಾಸಿ ಮತ್ತು ಉಚ್ಚಂಗಿ ಶಾಖೆಗಳಾಗಿ ವಿಭಜನೆ ಮಾಡಿದ್ದ. ನೋಡಿ, ಕದಂಬ ರಾಜವಂಶವನ್ನ ಬನವಾಸಿ ಮತ್ತು ಉಚ್ಚಂಗಿ ಎಂಬ 2 ಶಾಖೆಗಳನ್ನಾಗಿ ಆಡಳಿತ ಮಾಡಿದವ ಯಾರನ್ನ? ಶಾಂತಿ ವರ್ಮ ಅಂತೇಳಿ ತಮಗೆ ಗೊತ್ತಿರಲಿ. ಇದೇ ಶಾಂತಿ ವರ್ಮ ಏನ್ ಮಾಡ್ತಾ ಬರ್ತಂದಾಗ ತಾಳಗುಂದ ಶಾಸನವನ್ನ ಹೊಡೆಸ್ತಾ ಬರ್ತಾನೆ. ಈ ತಾಳಗುಂದ ಶಾಸನ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಪ್ರಮುಖ ಶಾಸನಗಳು ಮತ್ತು ಸ್ಥಳ ಮಹತ್ವ ಅಂತ ನೋಡ್ತಾ ಬರ್ತೀವಿ. ಹಲ್ಮಿಡಿ ಶಾಸನ ಕ್ರಿಸ್ತ ಶಕ 450 ಇದರ ಕಾಲಾವಧಿ. ಕಾಕುತ್ಸವರ್ಮನ ಕಾಲ ಹಳೆಗನ್ನಡದ ಶಾಸನವಾಗಿದೆ ಅಂತ ಹೇಳ್ತಾ ಗೊತ್ತಿರಲಿ. ಇದು ಎದಕ್ಕೆ ಬರ್ತಾಗ
ಹಾಸನ ಜಿಲ್ಲೆಯ ಹಲ್ಮಿಡಿಯಲ್ಲಿ ಕಂಡುಬರ್ತದೆ ಅಂತ ಹೇಳಿ ತಮಗೆ ಗೊತ್ತಿಲ್ಲ. ಹಾಸನ ಜಿಲ್ಲೆಯ ಹಲ್ಮಿಡಿಯಲ್ಲಿ ಏನಪ್ಪ ಕಂಡುಬರ್ತದೆ ಅಂದಾಗ ಈ ಹಲ್ಮಿಡಿ ಎಂಬ ಒಂದು ಶಾಸನ ಕಂಡುಬರ್ತೈತಿ. ಇದು 16 ಸಾಲುಗಳಿಂದ ಕೂಡೈತಿ. ಇಂಪಾರ್ಟೆಂಟ್. ತಲೆಯ ಮೇಲೆ ಯಾವ ಚಕ್ರವನ್ನು ಹೊತ್ತಿ ನಿಂತಿದೆ ಅಂತ ನೋಡ್ತಾ ಬಂದಾಗ ತಮಗೆ ಗೊತ್ತಿರಬೇಕು ಈ ರೀತಿಯಾದ ಇದು ಯಾವುದಪ್ಪ ಅಂತ ಸುದರ್ಶನ ಚಕ್ರವನ್ನು ಹೊತ್ತು ನಿಂತಿದೆ. ಈ ರೀತಿ ಕಾಣ್ತೈತೆ ಯಾವುದು ಹಲ್ಮಿಡಿ ಶಾಸನ. ಈ ಭಾಗದಲ್ಲಿ ಸುದರ್ಶನ ಚಕ್ರ ಕಂಡುಬರುತ್ತೆ. ಯಾವ ಕಲ್ಲಿನಿಂದ ಮಾಡಲ್ಪಟ್ಟಿದೆ ಅಂದಾಗ ಈ ಬಳಪದ ಕಲ್ಲಿನಿಂದ ಮಾಡಲ್ಪಟ್ಟ ಒಂದು ಶಾಸನ ಯಾವತ್ತಾಗ ಹಲ್ಮಿಡಿ ಶಾಸನ ಅಂತೇಳಿ ತಮಗೆ ಗೊತ್ತಿರಲಿ. ತಾಳಗುಂದ ಶಾಸನ ಅಂತ ಬರುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇಂಪಾರ್ಟೆಂಟಾಗಿ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕದಂಬ ಮೂಲ ಮತ್ತು ಮಯೂರ ಶರ್ಮನ ಇತಿಹಾಸದ ಮಾಹಿತಿ ಪ್ರಭಾವತಿ ಕವಿಯ ಉಲ್ಲೇಖವಿದೆ ಅಂತೇಳಿ ತಮಗೆ ಗೊತ್ತಿಲ್ಲ. ಪ್ರಭಾವತಿ ಕವಿಯ ಬಗ್ಗೆ ಉಲ್ಲೇಖ ಮಾಡುವಂಥ ಒಂದು ಶಾಸನ ತಾಳಗುಂದ ಶಾಸನ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕದಂಬ ಮೂಲ ಮತ್ತು ಮಯೂರ ಶರ್ಮನ ಇತಿಹಾಸದ ಮಾಹಿತಿಯನ್ನು ತಿಳಿಸುವುದು ಯಾವುದಂದಾಗ ಈ ತಾಳಗುಂದ ಶಾಸನ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಪ್ರವಣೇಶ್ವರ ದೇವಾಲಯದ ಮುಂಭಾಗದಲ್ಲಿ ಕಂಡುಬರುತ್ತೆ. ಈ ತಾಳಗುಂದ ಶಾಸನ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ತಾಮ್ರದಲ್ಲಿ ಕೆತ್ತಲ್ಪಟ್ಟ ಒಂದು ಶಾಸನ ತಾಮ್ರದಲ್ಲಿ ಕೆತ್ತಲ್ಪಟ್ಟ ಒಂದು ಶಾಸನ ಮತ್ತು ಯಾವ ಭಾಷೆಯಲ್ಲಿ ಅಂದಾಗ ಸಂಸ್ಕೃತ ಭಾಷೆಯಲ್ಲಿದೆ ಅಂತೇಳಿ ತಮಗೆ ಗೊತ್ತಿಲ್ಲ. ಯಾವ ಭಾಷೆಯಲ್ಲಿದೆ ಅಂತ ಕೇಳಿದಾಗ ಸಂಸ್ಕೃತ ಭಾಷೆಯಲ್ಲಿದೆ ಅಂತೇಳಿ ತಮಗೆ ಗೊತ್ತಿರಬೇಕಾಗತ್ತೆ. ಇಂಪಾರ್ಟೆಂಟ್. ನೆಕ್ಸ್ಟ್ ಚಂದ್ರವಳ್ಳಿ ಶಾಸನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದನ್ನು ಹೊರಡಿಸಿದವ ಯಾರತ್ನ ಮಯೂರ ಶರ್ಮ. ನೋಡಿ, ತಾಳಗುಂದ ಶಾಸನವನ್ನು ಹೊರಡಿಸಿದವ ಶಾಂತಿವರ್ಮ. ಯಾರತ್ನಾಗ ಶಾಂತಿವರ್ಮ ಅಂತೇಳಿ ತಮಗೆ ಗೊತ್ತಿರಲಿ. ತಾಳಗುಂದ ಶಾಸನವನ್ನು ಹೊರಡಿಸಿದವ. ನೆಕ್ಸ್ಟ್ ಚಂದ್ರವಳ್ಳಿ ಶಾಸನ ಅಂತ ನೋಡ್ತಾ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಮಯೂರ ಶರ್ಮನ ಆರಂಭಿಕ ಜಯಗಳ ಬಗ್ಗೆ ಏನಪ್ಪ ಮಾಹಿತಿಯನ್ನು ಹೇಳ್ತಾ ಬರುತ್ತೆ. ತಟಾಕ್ ನಿರ್ಮಾಣ ಮತ್ತು ಸಾತವಾಹನರ ವಿರುದ್ಧ ಜಯಗಳಿಸಿದರ ಬಗ್ಗೆ ತಿಳಿಸ್ತಾ ಬರುತ್ತೆ ಯಾವುದು ಚಂದ್ರವಳ್ಳಿ ಶಾಸನ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಗುಡ್ನಾಕಟ್ಟೆ ಶಾಸನ ಅಂತ ಕರಿತೀವಿ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ರವಿವರ್ಮನ ಕಾಲದ್ದು ಇದು ಶಾಸನ. ಜೈನ ಧರ್ಮದ ಆಶ್ರಯ ಮತ್ತು ದಾನ ಧರ್ಮಗಳ ಬಗ್ಗೆ ಮಾಹಿತಿಯನ್ನು ನೀಡ್ತತಿ ಯಾವುದು ಗುಡ್ನಾಕಟ್ಟೆ ಶಾಸನ. ಧಾರ್ಮಿಕ ಬೆಳವಣಿಗೆ ಅಂತ ನೋಡ್ತಾ ಬಂದಾಗ ಆರಂಭದಲ್ಲಿ ಶೈವ ಮತ್ತು ವೈದಿಕ ಧರ್ಮ ಏನು ಮಾಡಿದಾರ ಪಾರಂಪರೆಯಾಗಿ ಬೆಳೆಸ್ಕೊಂಡ್ಬಂದ್ರು. ಮೃಗೇಶವರ್ಮ ರವಿವರ್ಮನಂತ ಅರಸರು ಜೈನ ಧರ್ಮಕ್ಕೂ ಪ್ರೋತ್ಸಾಹವನ್ನು ನೀಡಿದರು. ಈ ಮೃಗೇಶ್ವರ ವರ್ಮನಿಗೆ ಇದ್ದಂಥ ಬಿರುದು ಯಾವ್ದಂದ್ರೆ ಪರಬ್ರಾಹ್ಮಣ ಎಂಬ ಬಿರುದು. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಪರಬ್ರಾಹ್ಮಣ ಎಂಬ ಬಿರುದು ಯಾರಿಗೆ ಇತ್ತು ಅಂತ ಬಂದಾಗ ಈ ಮೃಗೇಶ್ವರ ವರ್ಮನಿಗೆ ಇತ್ತು. ಯಾಕಂತಂದಾಗ ಎಲ್ಲ ಧರ್ಮಕ್ಕೆ, ಇಲ್ಲಿ ಬೌದ್ಧ ಧರ್ಮಕ್ಕಾಗಲಿ ವೈದಿಕ ಧರ್ಮಕ್ಕಾಗಲಿ ಜೈನ ಧರ್ಮಕ್ಕಾಗಲಿ ಏನು ಮಾಡ್ತಾ ಅಂದಾಗ ಭೂಮಿಯನ್ನು ದಾನ ಮಾಡ್ತಾ ಬಂದ. ಹಾಗಾಗಿ ಪರಬ್ರಾಹ್ಮಣ ಎಂಬ ಬಿರುದನ್ನು ಹೊಂದಿದ ಕದಂಬರ ದೊರೆ ಯಾರತ್ನ ಮೃಗೇಶ್ವರ ವರ್ಮ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಕನ್ನಡಕ್ಕೆ ರಾಜಾಶ್ರಯ, ಕದಂಬ ಶಿಖರ ಸಾಹಿತ್ಯ ಅಂತ ಹೇಳಿ ನೋಡ್ತಾ ಬರ್ತೀವಿ. ಕನ್ನಡ ನೆಲದಲ್ಲಿ ಆಡಳಿತ ನಡೆಸಿದ ಪ್ರಮುಖ ದೇಶಿ ರಾಜವಂಶ ಕನ್ನಡ ಭಾಷೆಯಾಗಿ ಆಡಳಿತವನ್ನು ಮಾಡ್ತಾ ಬರ್ತೈತಿ. ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಇಟ್ಟುಕೊಂಡು ಆಡಳಿತ ಮಾಡಿದ ಮೊದಲ ಮನೆತನ ಕದಂಬ ಮನೆತನ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಮೆಟ್ಟಿಲುಗಳ ಆಕಾರದ ಅಥವಾ ಪಿರಾಮಿಡ್ ಆಕಾರದ ಗೋಪುರ ಶೈಲಿಯನ್ನು ಹೊಂದಿತ್ತು ಇವರು ಕದಂಬರ ಶಿಖರಗಳು. ಬನವಾಸಿಯ ಮಧುಕೇಶ್ವರ ದೇವಾಲಯ ನೋಡಿ, ಇಂಪಾರ್ಟೆಂಟ್. ಬನವಾಸಿಯಲ್ಲಿ ಕಂಡುಬರುವಂಥ ಮಧುಕೇಶ್ವರ ದೇವಾಲಯ ಯಾರ ಕಾಲದ ಏನಪ್ಪ ಅಂದ್ರೆ ಐತಿಹಾಸಿಕ ತಾಣವಾಗಿದೆ ಅಂತ ಬಂದಾಗ ಕದಂಬ ರಾಜವಂಶದ ಮನೆತನಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ದೇವಾಲಯವಾಗಿದೆ ಅಂತೇಳಿ ತಮ್ಗೆ ಗೊತ್ತಿರಲಿ. ಮಧುಕೇಶ್ವರ ದೇವಾಲಯ ಇಂಪಾರ್ಟೆಂಟ್. ನೆಕ್ಸ್ಟ್ ಸಾಹಿತ್ಯ ಅಂತ ನೋಡ್ತಾ ಬಂದಾಗ ಸಂಸ್ಕೃತ ಮತ್ತು ಕನ್ನಡ ಎರಡಕ್ಕೂ ಪ್ರಾಮುಖ್ಯತೆಯನ್ನು ನೀಡಿದರು. ಕಾಳಿದಾಸನ ಬನವಾಸಿ ಉಲ್ಲೇಖ ಕುರಿತು ಇತಿಹಾಸಕಾರರ ಅಭಿಪ್ರಾಯ ಅಂತ ನಾವು ನೋಡ್ತಾ ಬರ್ತೀವಿ. ಇದು ಇಂಪಾರ್ಟೆಂಟ್ ಅಂತ ಗೊತ್ತಿರಲಿ. ನೆಕ್ಸ್ಟ್ ಆಡಳಿತ ವ್ಯವಸ್ಥೆ ಏನಪ್ಪ ಅಂದ್ರೆ ಆಡಳಿತ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ವಿಭಾಗ ಮಾಡೋದಂದಾಗ ರಾಜ್ಯವನ್ನು ವಿಷಯ ಅಂದ್ರೆ ಜಿಲ್ಲೆ. ಕದಂಬರ ಕಾಲದಲ್ಲಿ ವಿಷಯ ಅಂದರೆ ಏನಪ್ಪ ಅಂತ ನೋಡ್ತಾ ಬಂದಾಗ ಜಿಲ್ಲೆ ಅಂತೇಳಿ ತಮ್ಗೆ ಗೊತ್ತಿರಲಿ. ಜಿಲ್ಲೆ ಅಥವಾ ವಿಷಯವನ್ನು ನಾಡು ಅಂತೇಳಿ ಏನಪ್ಪ ಅಂದಾಗ ಡಿವೈಡ್ ಮಾಡ್ತಾರೆ. ನಾಡನ್ನು ಕಂಪಣ ಅಥವಾ ಹಳ್ಳಿಗಳ ಸಮೂಹವನ್ನು ಏನಂತ ಕರೆಯಲಾಗ್ತದೆ ಅಂದಾಗ ಈ ಕಂಪಣ ಎಂದು ಕರೆಯಲಾಗ್ತಾ ಇತ್ತು. ಇಂಪಾರ್ಟೆಂಟಾಗಿ ಎಕ್ಸಾಮಲ್ಲಿ ಕೇಳ್ತಾನ ಕಂಪಣ ಅಂತೇಳಿ. ನೆಕ್ಸ್ಟ್ ಇಲ್ಲಿ ಕೆಲವು ಅಧಿಕಾರಿಗಳು ಬರ್ತಾರ. ಮಾನೆಯ ಪರ್ಗಡೆ ಅಂತೇಳಿ ಬರ್ತಾರ. ಇವರು ಏನಪ್ಪ ಅಂದ್ರೆ ಅರಮನೆಯ ಉಸ್ತುವಾರಿ ಅಧಿಕಾರಿ ಅಂತೇಳಿ ತಮಗೆ ಗೊತ್ತಿರಲಿ. ಮಾನೆಯ
ಪರ್ಗಡೆ ಅಂತೇಳಿ ನೋಡ್ತಾ ಬಂದಾಗ ಇವರು ಅರಮನೆಯ ಉಸ್ತುವಾರಿ ಅಂತ ನೋಡ್ತಾ ಬರ್ತೀವಿ. ತಂತ್ರಪಾಲ ಅಂತ ಬರ್ತಾರೆ, ವಿದೇಶಾಂಗ ವ್ಯವಹಾರಗಳ ಮಂತ್ರಿ. ತಂತ್ರಪಾಲ ಅಂದ್ರೆ ವಿದೇಶಾಂಗ ವ್ಯವಹಾರಗಳ ಮಂತ್ರಿ ಅಂತ ತಮ್ಗೆ ಗೊತ್ತಿರಲಿ. ಏನಪ್ಪ ಅಂದ್ರೆ ಅಕ್ಷಪಟಲಾಧಿಕಾರಿ ಅಂತ ನೋಡ್ತಾ ಬಂದಾಗ ಲೆಕ್ಕಪತ್ರ ಮತ್ತು ದಾಖಲೆ ನಿರ್ವಹಣಾ ಅಧಿಕಾರಿ. ಪ್ರಧಾನ ಅಂತ ನೋಡ್ತಾ ಬಂದಾಗ ಮುಖ್ಯಮಂತ್ರಿ ಅಂತ ತಮಗೆ ಗೊತ್ತಿರಬೇಕು. ಇವು ಯಾರು ಕದಂಬರ ಕಾಲದ ಪ್ರಮುಖ ಆಡಳಿತ ಏನಪ್ಪ ಅಂದಾಗ ಅಧಿಕಾರಿಗಳು ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಕ್ವಶನ್ ಅನ್ನ ಕೇಳ್ಬೋದು ನೋಡಿ. ರಾಜ್ಯವನ್ನ ವಿಷಯ ಅಂತೇಳಿ, ವಿಷಯವನ್ನ ನಾಡು ಅಂತೇಳಿ, ನಾಡುಗಳನ್ನ ಕಂಪಣ ಅಥವಾ ಹಳ್ಳಿಗಳ ಸಮೂಹವನ್ನಾಗಿ ಏನಪ್ಪ ಅಂದಾಗ ಡಿವೈಡ್ ಮಾಡ್ತಾ ಬರ್ತಾರ. ನೆಕ್ಸ್ಟ್ ಅಗ್ರಹಾರಗಳು ಮತ್ತು ಶಿಕ್ಷಣ ಅಂತ. ಸೊ ನೋಡಿಲಿ, ಬ್ರಾಹ್ಮಣರಿಗೆ ಭೂಮಿ ದಾನ ಅಂತ ನೋಡ್ತಾ ಬಂದಾಗ ಅಗ್ರಹಾರಗಳ ಸ್ಥಾಪನೆ, ಶಿಕ್ಷಣದ ಪ್ರಸಾರ, ತಾಳಗುಂದ ಮತ್ತು ಬನವಾಸಿ ಕೇಂದ್ರಗಳು ನೋಡಿ. ಇವೆಲ್ಲ ಏನಪ್ಪ ಅಂದಾಗ ಬ್ರಾಹ್ಮಣರಿಗೆ ಭೂಮಿ ದಾನ, ಅಗ್ರಹಾರಗಳ ಸ್ಥಾಪನೆ, ಶಿಕ್ಷಣದ ಏನಪ್ಪ ಪ್ರಸಾರ ಅಂತ ನೋಡ್ತಾ ಬಂದಾಗ ಎಲ್ಲ ಎಲ್ಲಿ ಜರುವುದು ತಾಳಗುಂದ ಮತ್ತು ಬನವಾಸಿ ಪ್ರಮುಖ ಕೇಂದ್ರಗಳಾಗಿದ್ದವು ಅಂತ ತಮಗೆ ಗೊತ್ತಿರಲಿ ನೋಡಿ. ಅಗ್ರಹಾರಗಳು ಶಿಕ್ಷಣ ಪ್ರಸಾರಕ್ಕೆ ಪ್ರಮುಖವಾಗಿದ್ದವು ನೋಡಿ. ಶಿಕ್ಷಣ ಪ್ರಸಾರಕ್ಕೆ ಕದಂಬರ ಕಾಲದ ಪ್ರಮುಖ ಸ್ಥಳಗಳು ಯಾವತ್ನ ಅಗ್ರಹಾರಗಳು ಅಂತೇಳಿ ತಮಗೆ ಗೊತ್ತಿರಲಿ ನೋಡಿ. ತಾಳಗುಂದ ಮತ್ತು ಬನವಾಸಿ ಪ್ರಸಿದ್ಧ ಶೈಕ್ಷಣಿಕ ಕೇಂದ್ರಗಳಾಗಿದ್ದವು. ಯಾರ ಕಾಲದ್ದು ಅಂತ ನೋಡ್ತಾ ಬಂದಾಗ ಈ ಕದಂಬರ ಕಾಲದ ಪ್ರಸಿದ್ಧ ಶೈಕ್ಷಣಿಕ ಕೇಂದ್ರಗಳಂತ ನೋಡ್ತಾ ಬಂದಾಗ ತಾಳಗುಂದ ಮತ್ತು ಬನವಾಸಿ. ಅಗ್ರಹಾರಗಳು ಶಿಕ್ಷಣ ಪ್ರಸಾರಕ್ಕಾಗಿ ಪ್ರಮುಖವಾಗಿದ್ದವು ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ತೆರಿಗೆ ವ್ಯವಸ್ಥೆ ಮತ್ತು ನಾಣ್ಯ ಅಂತ ನೋಡ್ತಾ ಬರ್ತೀವಿ. ಸಿದ್ದಾಯ ಅಂತ ಬರ್ತೈತಿ. ಮೋಸ್ಟ್ ಇಂಪಾರ್ಟೆಂಟ್ ತೆರಿಗೆ ವ್ಯವಸ್ಥೆ ಎಲ್ಲಿಯಪ್ಪ ಅಂತಂದ್ರೆ ಕದಂಬ ರಾಜವಂಶದಲ್ಲಿ ನೋಡಿ. ಸಿದ್ದಾಯ ಅಂತ ಬರ್ತೈತಿ. ಭೂಕಂದಾಯ, ಮುಖ್ಯ ಆದಾಯ ಅಂತೇಳಿ ತಮ್ಮ ಗೊತ್ತಿರಲಿ. ಸಿದ್ದಾಯ ಅನ್ನೋದು ಒಂದು ಭೂಕಂದಾಯ ಅಂತೇಳಿ ತಮ್ಮ ಗೊತ್ತಿರಲಿ. ಕಿರುಕುಳ ಅಂತೇಳಿ ಬರ್ತೈತಿ. ಇದು ಸಣ್ಣ ಪುಟ್ಟ ವ್ಯಾಪಾರ ತೆರಿಗೆಗಳು ಅಂತ ಹೇಳ್ತಾರೆ. ಸಣ್ಣ ಪುಟ್ಟ ವ್ಯಾಪಾರ ತೆರಿಗೆಗಳನ್ನು ಕಿರುಕುಳ ಅಂತೇಳಿ ಕರೆಯಲಾಗ್ತಿತ್ತು. ನೆಕ್ಸ್ಟ್ ಪನ್ನಂದಾಯ ಅಂತೇಳಿ ಕರಿತೀವಿ. ಈ ಪನ್ನಂದಾಯ ಅಂತ ನೋಡ್ತಾ ಬಂದಾಗ ವೀಳ್ಯದೆಲೆ ಅಥವಾ ತೋಟಗಾರಿಕೆ ಮೇಲಿನ ತೆರಿಗೆಯನ್ನು ಪನ್ನಂದಾಯ ಅಂತೇಳಿ ಕರಿತೀವಿ. ಪದ್ಮಟಂಕ ಅಂತ ನೋಡ್ತಾ ಬಂದಾಗ ಬಂಗಾರದ ನಾಣ್ಯ, ತಾವರೆ ಹೂವಿನ ಚಿಹ್ನೆ ಕಂಡು ಬರುತ್ತೆ. ಈ ಬಂಗಾರ ಪದ್ಮಟಂಕ ಏನು ಕದಂಬರ ಒಂದು ಪದ್ಮಟಂಕ ನಾಣ್ಯ ಅಲ್ಲ, ಬಂಗಾರದ ನಾಣ್ಯ. ಇದರ ಮೇಲೆ ಏನಪ್ಪ ಅಂದಾಗ ಯಾವ ಹೂವಿನ ಚಿತ್ರ ಕಂಡು ಬರುತ್ತೆ, ತಾವರೆ ಹೂವಿನ ಚಿಹ್ನೆ ಕಂಡು ಬರುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್ ನೋಡಿ. ಅವರ ಕಾಲದ ಪ್ರಮುಖ ತೆರಿಗೆಗಳಂತ ನೋಡ್ತಾ ಬಂದಾಗ ಸಿದ್ದಾಯ, ಕಿರುಕುಳ, ಪನ್ನಂದಾಯ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ನೆಕ್ಸ್ಟ್ ಪರೀಕ್ಷೆಗೆ ಇಂಪಾರ್ಟೆಂಟ್ ನೋಡ್ತಾ ಬಂದಾಗ ಕದಂಬರ ನಾಣ್ಯಗಳನ್ನು ಪದ್ಮಟಂಕ ಎಂದು ಕರೆಯಲಾಗ್ತಿತ್ತು. ಯಾವ ಲೋಹದಿಂದ ಮಾಡಲ್ಪಟ್ಟ ಬಂಗಾರದಿಂದ ಮಾಡಲ್ಪಟ್ಟಿವೆ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಕದಂಬರ ಕಾಲದ ಸಾಹಿತ್ಯ ಕೊಡುಗೆ ಅಂತ ನೋಡ್ತಾ ಬಂದಾಗ ಕನ್ನಡ ಮತ್ತು ಸಂಸ್ಕೃತ ಎರಡಕ್ಕೂ ಪ್ರೋತ್ಸಾಹವನ್ನು ನೀಡ್ತಾ ಬರ್ತಾರೆ. ಯಾರು ಕದಂಬ ಮನೆತನದವರು. ಎರಡು ಭಾಷೆಗಳಿಗೆ ಪ್ರಾಮುಖ್ಯತೆ ಮತ್ತು ರಾಜಶ್ರಯ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ಏನಪ್ಪ ಆಶ್ರಯನ ನೀಡಿದ್ರು ಕದಂಬರು. ನೆಕ್ಸ್ಟ್ ಕಾಳಿದಾಸ ಮತ್ತು ಬನವಾಸಿ ಅಂತ ನೋಡ್ತಾ ಬಂದಾಗ ಕಾಳಿದಾಸನು ಬನವಾಸಿಗೆ ಭೇಟಿ ನೀಡಿದ್ದನು ಮತ್ತು ಮೇಘದೂತದಲ್ಲಿ ಬನವಾಸಿಯ ಸೌಂದರ್ಯ ವರ್ಣನೆ ಇದೆ ಎಂದು ಇತಿಹಾಸಕಾರರ ಅಭಿಪ್ರಾಯವಿದೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಕಾಳಿದಾಸ ಬನವಾಸಿಯ ಉಲ್ಲೇಖವನ್ನು ಪರೀಕ್ಷೆಯಲ್ಲಿ ಇತಿಹಾಸಕಾರರ ಅಭಿಪ್ರಾಯ ಎಂದು ನೆನಪಿಡಿ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ವಿಕ್ ರಿವಿಷನ್ ಅಂತ ನೋಡ್ತಾ ಬಂದಾಗ ಸ್ಥಾಪಕ ಮಯೂರ ವರ್ಮ, ರಾಜಧಾನಿ ಬನವಾಸಿ, ಲಾಂಛನ ಸಿಂಹ, ಧ್ವಜ ಯಾವತ್ನ ವಾನರ ಧ್ವಜ, ಪ್ರಸಿದ್ಧ ಅರಸ ಅಂತ ನೋಡ್ತಾ ಬಂದಾಗ ಕಾಕುತ್ಸವರ್ಮ, ಬನವಾಸಿ ಮತ್ತು ಉಚ್ಚಂಗಿ ಎಂಬ ಎರಡು ಶಾಖೆಗಳನ್ನಾಗಿ ಆಡಳಿತ ಮಾಡಿದವ ಯಾರತ್ನ ಶಾಂತಿವರ್ಮ. ಹಲ್ಮಿಡಿ ಶಾಸನ ಕಾಲ ಅಂತ ನೋಡ್ತಾ ಬಂದಾಗ 450 ಹಳೆಗನ್ನಡದಲ್ಲಿದೆ, 16 ಸಾಲುಗಳಿಂದ ಕೂಡಿದೆ. ಮೇಲೆ ಸುದರ್ಶನ ಚಕ್ರ ಕಂಡು ಬರ್ತಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ತಾಳಗುಂದ ಶಾಸನ, ಇದು ಕದಂಬರ ಮೂಲ ಮಯೂರ ಶರ್ಮನ ಇತಿಹಾಸದ ಬಗ್ಗೆ ತಿಳಿಸ್ತಾ ಹೋಗ್ತತಿ. ಯಾವುದು ತಾಳಗುಂದ ಶಾಸನ. ನೆಕ್ಸ್ಟ್ ಚಂದ್ರವಳ್ಳಿ, ಆರಂಭಿಕ ಜಯಗಳು, ಚಟ್ಟಾಕ್ ಉಲ್ಲೇಖ ಎಲ್ಲಿ ಕಂಡು ಬರ್ತಂದಾಗ ಚಂದ್ರವಳ್ಳಿ ಶಾಸನದಲ್ಲಿ. ಆಡಳಿತ ಅಂತ ನೋಡ್ತಾ ಬಂದಾಗ ವಿಷಯವನ್ನು ನಾಡನ್ನು ಕಂಪನವಾಗಿ ಬೇರ್ಪಡಿಸ್ತಾ ಬರ್ತಾರೆ. ನಾವು ಭೂಕಂದಾಯ ಅಂತ ನೋಡ್ತಾ ಬಂದಾಗ ಸಿದ್ದಾಯ, ಪದ್ಮಟಂಕ ಅನ್ನೋದು ಬಂಗಾರದ ನಾಣ್ಯ, ಕದಂಬರ ಶಿಖರ ಅಂತ ನೋಡ್ತಾ ಬಂದಾಗ ಮೆಟ್ಟಲಾಕಾರದ ಗೋಪುರ ಅಂತ ನೋಡ್ತಾ ಬರ್ತೀವಿ. ಮಧುಕೇಶ್ವರ ದೇವಾಲಯ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಕದಂಬರ ಸ್ಥಾಪಕ ಯಾರತ್ನ ಮಯೂರ ಶರ್ಮ, ರಾಜಧಾನಿ ಬನವಾಸಿ, ಸಿಂಹ ಅದೇ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಏನಪ್ಪ ಅಂದಾಗ ಹಾಯ್ ಅಂತೇಳಿ ಕಮೆಂಟ್ ಮಾಡಿ, ನಾನು ನಂಬರ್ ಕೊಟ್ಟಿರ್ತೀನಿ. ಅದಕ್ಕೆ ಏನಪ್ಪ ಅಂದ್ರೆ PDF ಶೇರ್ ಮಾಡಲಾಗ್ತತಿ.
ನೋಡಿ 7349307903 ಇಂಪಾರ್ಟೆಂಟ. ತಮಗೆ ಏನಾದರೂ ಮಾಹಿತಿ ಬೇಕಾದರೆ ಏನಪ್ಪ ಅಂತಂದಾಗ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.